ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಾಮರಾಜನಗರದಲ್ಲಿ ಈಗ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಬಲಿ ಹಾಕಿದ್ದಾರೆ. ಇದರಿಂದ ಗ್ರಾಮಸ್ಥರು ರೊಚ್ಚಿಗೆದ್ದು ಅತಿದೊಡ್ಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಚಾಮರಾಜನಗರದಲ್ಲಿ ಎನ್ಕೌಂಟರ್ಗೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರಿಂದ ರಾತ್ರಿ ಇಡೀ ಪ್ರತಿಭಟನೆ ಆಗಿದೆ. ಹನೂರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಗ್ರಾಮಸ್ಥರು ನಡೆಸಿದ್ದಾರೆ. ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದು ಇಡೀ ರಾತ್ರಿ ಪೊಲೀಸ್ ಠಾಣೆ ಮುಂದೆಯೇ ಪ್ರತಿಭಟನಾಕಾರರು ಕುಳಿತುಬಿಟ್ಟಿದ್ದಾರೆ. ಎನ್ಕೌಂಟರ್ ಮಾಡಿದ ಅರಣ್ಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೂಡ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಗ್ರಾಮಸ್ಥರು. ಬೇಡಿಕೆ ಈಡೇರಿಸೋ ತನಕ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಕೊಡ್ತಿದ್ದಾರೆ. ಪ್ರತಿಭಟನೆ ಮಾಡ್ತಾ ಇದ್ರು ಸ್ಥಳಕ್ಕೆ ಇಲ್ಲಿ ತನಕ ಅರಣ್ಯಾಧಿಕಾರಿಗಳು ಬಂದೇ ಇಲ್ಲ. ಇವತ್ತು ಕೂಡ ಮತ್ತೆ ಬೃಹತ್ ಪ್ರತಿಭಟನೆ ಮಾಡುವಂತಹ ಪ್ಲಾನ್ ಅನ್ನ ಗ್ರಾಮಸ್ಥರು ಮಾಡಿಕೊಂಡಿದ್ದಾರೆ. ಅಕ್ಕಪಕ್ಕದ ಗ್ರಾಮಗಳಿಂದಲೂ ಕೂಡ ಪ್ರತಿಭಟನೆಗೆ ಜನ ಬರೋ ಸಾಧ್ಯತೆ ಇದ್ದು ಚಾಮರಾಜನಗರದಲ್ಲಿ ಎನ್ಕೌಂಟರ್ಗೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ಆಗೋಗಿದೆ. ಕಾರಣ ಸರ್ಕಾರ ಇಲ್ಲಿ ತನಕ ಮೃತರ ಕುಟುಂಬಸ್ಥರಿಗೆ ಪರಿಹಾರ ಘೋಷಣೆ ಮಾಡೋ ಮೂಲಕ ಒಂದು ಅಭಯ ಕೊಟ್ಟಿಲ್ಲ. ಜೊತೆಗೆ 3ರನ್ನ ಸಾಯಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಇದೆ. ಕಾರಣ ಅವ್ರು ದನ ಮೇಯ್ಸಕ್ ಹೋದ್ರು ಕೂಡ ಅವರು ಅಲ್ಲಿರುವಂತಹ ಪ್ರಾಣಿಗಳನ್ನ ಬೇಟೆ ಆಡೋದಕ್ಕೆ ಬಂದಿದ್ರು, ಅದರ ಮಾಂಸ ಇತ್ತು ಅವ್ರ ಹತ್ರ ಅನ್ನುವಂತ ಕಾರಣಕ್ಕೆ ಅವರನ್ನ ನೀವು ಎನ್ಕೌಂಟರ್ ಮಾಡ್ತೀರಿ ಅಂದ್ರೆ ಇದ್ಯಾವ ಸೀಮೆ ನ್ಯಾಯ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಹಂಗಾದ್ರೆ ಜಸ್ಟ್ ನಾವು ಅರಣ್ಯ ಭಾಗಕ್ಕೆ ಕಾಲಿಡೋ ಪರಿಸ್ಥಿತಿನೂ ಇಲ್ವಾ? ದನ ಮೇಯ್ಸಕ್ ಹೋಗೋಕ್ಕೂ ಕೂಡ ಅಂಥದ್ದೊಂದು ವಾತಾವರಣ ಇಲ್ವಾ ನಮ್ಮಲ್ಲಿ ಅನ್ನೋದನ್ನ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಗೊತ್ತಿಲ್ಲ. ಈಗ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರೇ ಹೇಳೋ ಪ್ರಕಾರ ಇಲ್ಲ ಅಲ್ಲಿಂದ ಮೃತದೇಹವನ್ನ ರವಾನೆ ಮಾಡಿದ್ದು ತಪ್ಪಿರಬಹುದು ಅಧಿಕಾರಿಗಳದ್ದು. ಬಟ್ ಎನ್ಕೌಂಟರ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆ ಆಗಿ ವರದಿ ಬರೋ ತನಕ ಕೂಡ ಕಾಯ್ಬೇಕು. ಕಾರಣ ಅಧಿಕಾರಿಗಳು ಹೇಳೋ ಪ್ರಕಾರ ಅವರು ಅಲ್ಲಿನ ಪ್ರಾಣಿಗಳನ್ನ ಬೇಟೆಯಾಡಿ ಆ ಮಾಂಸವನ್ನ ಚೀಲದಲ್ಲಿ ತಗೊಂಡು ಹೋಗ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಂಗ್ ಮಾಡಂಗಿಲ್ಲ, ಅದು ಅಪರಾಧ. ಬಟ್ ಹಂಗಂತ ಎನ್ಕೌಂಟರ್ ಮಾಡಿ ಅವ್ರನ್ನ ಸ್ಥಳದಲ್ಲೇ ಸಾಯಿಸ್ಬೇಕು ಅನ್ನುವಂತ ಕಾನೂನು ಕೂಡ ಇಲ್ಲ. ಕ್ರಮ ಕೈಗೊಳ್ಬೇಕು, ಹೌದು. ಆದ್ರೆ ಇದ್ದಕ್ಕಿದ್ದಂತೆ ಗುಂಡೇಟು ಬಿದ್ದು 3 ಸ್ಥಳದಲ್ಲೇ ಮೃತಪಡ್ತಾರೆ ಅಂದ್ರೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಅನ್ನೋದನ್ನ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗಬೇಕು ಅಂದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿರೋ ಪ್ರಕಾರ ಈಗ ಉನ್ನತ ಮಟ್ಟದ ತನಿಖೆ ಆಗಬೇಕು. ಅಲ್ಲಿಂದ ಒಂದು ರಿಪೋರ್ಟ್ ಬರೋ ತನಕ ಕೂಡ ಸತ್ಯಾಂಶ ಇನ್ನೂ ಕೂಡ ಗೌಪ್ಯವಾಗಿದೆ. ಆ ಸತ್ಯಾಂಶ ಬೆಳಕಿಗೆ ಬರಬೇಕು ಅಂದ್ರೆ ವರದಿ ಬರೋ ತನಕ ಕೂಡ ಕಾಯ್ಬೇಕು. ಬಟ್ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು ಪರಿಹಾರ ಘೋಷಣೆ ಮಾಡಿ ಮೃತ ಕುಟುಂಬಸ್ಥರನ್ನ ಭೇಟಿಯಾಗಿ ಧೈರ್ಯ ಹೇಳಿ ಸಾಂತ್ವನ ಹೇಳಿ ಬರಬೇಕಾಗಿತ್ತು ಸರ್ಕಾರದ ಕಡೆಯಿಂದ ಅಟ್ಲೀಸ್ಟ್ ಉಸ್ತುವಾರಿ ಸಚಿವರು. ಬಟ್ ಯಾವ ಕೆಲಸ ಕೂಡ ಆಗಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾವು ಜನ ಎತ್ತು ಮಣ್ಣು ಮಾಡಲ್ಲ